ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ನಾಳೆ 14 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಇದೆ. ಮೊದಲ ಹಂತದಲ್ಲಿ ಹೈ ವೋಲ್ಟೇಜ್ ಕಣವಾಗಿ ಹಲವು ಕ್ಷೇತ್ರಗಳಿವೆ. ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಯಾರ ಪರ ಮತದಾರನ ಒಲವು? ತುಮಕೂರಲ್ಲಿ ಅದೃಷ್ಟ ಪರೀಕ್ಷೆಗೆ ಸೋಮಣ್ಣ ಇಳಿದಿದ್ದಾರೆ. ಬಿಜೆಪಿಯಿಂದ ವಿ ಸೋಮಣ್ಣ ಕಣಕ್ಕಿಳಿದಿದ್ದಾರೆ. ವಿಧಾನಸಭೆಯಲ್ಲಿ ಎರಡೆರಡು ಕ್ಷೇತ್ರಗಳಲ್ಲಿ ಸೋಮಣ್ಣ ಶಾಕ್ ಅನುಭವಿಸಿದ್ರು. ಈಗ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಕಾಂಗ್ರೆಸ್ನಿಂದ ಮುದ್ದಹನುಮೇಗೌಡ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು. ಹಾಗಾದ್ರೆ ಯಾರಿಗೆ ಈ ಬಾರಿ ಗೆಲುವು ಸಿಗುತ್ತೆ? ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಂತೇಶ್, ವಿ ಸೋಮಣ್ಣ ಅವರಿಗೆ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಮ್ಯಾಚ್ ಇದ್ದಾಗಿದ್ದು. ಮತ್ತೊಂದು ಕಡೆ ಮುದ್ದಹನುಮೇಗೌಡ ಮತ್ತೊಂದು ಸಲ ಕಾಂಗ್ರೆಸ್ಗೆ ವಾಪಸ್ ಹೋಗಿದ್ದಾರೆ. ಅವರಿಗೂ ಕೂಡ ಇದು ಪ್ರತಿಷ್ಠೆ. ತುಮಕೂರಿನ ಜನ ಏನ್ ಹೇಳ್ತಿದ್ದಾರೆ? ಭಾವನಾ, ನಿಜವಾಗ್ಲೂ ಕೂಡ ನಿಮ್ಮ ಮಾತು ಸತ್ಯ. ಒಂದು ಕಡೆ ವಿ ಸೋಮಣ್ಣ ಅವರಿಗೆ ಹೇಗೆ ಮಾಡು ಮಡಿ ಅನ್ನೋ ರೀತಿಯಲ್ಲಿ ಇದೆಯೋ ಅದೇ ರೀತಿ ಮುದ್ದಹನುಮೇಗೂ ಕೂಡ ಇದು ಕೊನೆಯ ಆಟ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಅವರು ಏನಾದ್ರು ಈ ಒಂದು ಚುನಾವಣೆಯಲ್ಲಿ ಅವರು ಸೋತ್ರೆ ಅವರು ಕೂಡ ಚುನಾವಣೆಯಿಂದ ರಾಜಕೀಯದಿಂದ ನಿವೃತ್ತಿ ಹೊಂದುವಂತ ಪರಿಸ್ಥಿತಿ ಅವ್ರಿಗೂ ಇರುವಂಥದ್ದು, ಮತ್ತೆ ಸೋಮಣ್ಣ ಅವ್ರಿಗೂ ಕೂಡ ಇರುವಂಥದ್ದು. ಹಾಗಾಗಿ ತುಮಕೂರಿನ ಈ ನಾವು ಏನು ಕಳೆದ ಚುನಾವಣೆಯನ್ನು ಈ ಒಂದು ಚುನಾವಣೆಯಲ್ಲಿ ನಡೆದಂತಹ ಎಲ್ಲ ಅಂಶಗಳನ್ನ ನಾವು ಗಮನಿಸಿದ್ದೇ ಆದ್ರೆ ಪ್ರಮುಖವಾಗಿ 3-4 ವಿಷಯಗಳು ಚರ್ಚೆಗಳಿಗೆ ಬಂದಿದ್ದಂಥದ್ದು. ಒಂದು, ವಿ ಸೋಮಣ್ಣ ಅವರು ಹೊರಗಿನ ಅಭ್ಯರ್ಥಿ ಮತ್ತೆ ಸ್ಥಳೀಯ ಅಭ್ಯರ್ಥಿ ನಡುವಿನ ಪೈಪೋಟಿ ಅನ್ನೋ ಒಂದು ರೀತಿಯಲ್ಲಿ ಒಂದು ಬಹಳಷ್ಟು ಜೋರಾದ ಚರ್ಚೆ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಬಂತು. ಅಸಲಿಗೆ ಈ ಒಂದು ಚರ್ಚೆನ ಹುಟ್ಟು ಹಾಕಿದ್ದೆ ಮಾಧುಸ್ವಾಮಿ ಅವರು. ಈ ಒಂದು ಚರ್ಚೆನ ಹಾಕೋದ್ರ ಮುಖಾಂತರವಾಗಿ ತಾನು ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈ ಒಂದು ಅಸ್ತ್ರವನ್ನ ಮಾಧುಸ್ವಾಮಿ ಅವರು ಸ್ಟ್ರೆಂತ್ಗಳನ್ನು ತೆಗೆದುಕೊಂಡ್ರೆ ಇಬ್ರದ್ದು ಸ್ಟ್ರೆಂತ್ ಏನು? ಯಾಕಂದ್ರೆ ನಾಳೆ ಚುನಾವಣೆ ಇದೆ. ನಾವೀಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಚರ್ಚೆಗೆ ಹೋಗೋಕ್ಕಿಂತ ಇಬ್ಬರ ಸ್ಟ್ರೆಂತನ್ನು ತೆಗೆದುಕೊಂಡ್ರೆ ಏನು ಸ್ಟ್ರೆಂತ್? ಜಾತಿ ಬಿಟ್ಟು ಏನಾದರೂ ಬೇರೆ ವಿಷಯ ಚರ್ಚೆಯಲ್ಲಿ ಉಂಟಾ? ಇಬ್ಬರು ದೃಷ್ಟಿಯಿಂದ ಕೂಡ ಚರ್ಚೆಯಲ್ಲಿರೋ ಖಂಡಿತ ಪ್ರಶಾಂತ್, ಚರ್ಚೆಯಲ್ಲಿ ಇರೋದಂಥದ್ದು ನಿಜ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ರಾಜಕೀಯ ಪಾರ್ಟಿಗಳು ಅಂದ್ರೆ ಬಿಜೆಪಿ ಮತ್ತೆ JDS ಮತ್ತೆ ಕಾಂಗ್ರೆಸ್ನವರು ಚರ್ಚೆ ಮಾಡಿರುವಂಥದ್ದು, ಮತ್ತೆ ಆ ಒಂದು ಯೋಜನೆಯಲ್ಲಿ ಇರುವಂಥದ್ದು ಕೂಡ ಒಂದು ಚರ್ಚೆ ಇರುವಂಥದ್ದು. ಏನು ಅಂತಂದ್ರೆ, ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ 4 ಕಾಂಗ್ರೆಸ್, 2 ಬಿಜೆಪಿ ಮತ್ತೆ 2 JDS ಇರುವಂಥದ್ದು. ಹಾಗಾಗಿ ಒಟ್ಟು ಮತ ಗಳಿಕೆಯನ್ನಂತ ನಾವು ನೋಡುವಂತ ಸಂದರ್ಭದಲ್ಲಿ JDS ಮತ್ತು ಬಿಜೆಪಿಯ 2 ಒಟ್ಟು ಮತಗಳಿಕೆ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಮತಗಳಿಕೆಯನ್ನ ನೋಡಿದ್ರೆ 8,82,000 ಮತಗಳನ್ನ JDS ಮತ್ತು ಬಿಜೆಪಿಯನ್ನು ಹಂಚಿಕೊಂಡಿರುವಂತದ್ದು. ಇನ್ನ ಕಾಂಗ್ರೆಸ್ ನಲ್ಲಿರುವಂತಹ ಮತಗಳು ಎಷ್ಟು ಪಡೆದಿದ್ದಾರೆ 4 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಮತಗಳನ್ನ ನೋಡೋದೇ ಆದ್ರೆ 4,32,000 ಮತಗಳನ್ನ ಪಡೆದಿರುವಂತದ್ದು. ಅಂದ್ರೆ ಕಾಂಗ್ರೆಸ್ಗಿಂತ 2 ಪಟ್ಟು ಹೆಚ್ಚಿನ ಮತಗಳು ಬಿಜೆಪಿಗೆ ಇರುವಂತದ್ದು. ಹಾಗಾಗಿ ಬಿಜೆಪಿಯವರು ಪ್ರಮುಖವಾಗಿ ಏನು ಯೋಚನೆ ಮಾಡಿದ್ದಾರೆ ಅಂತಂದ್ರೆ 1 ಲಕ್ಷ ಓಟುಗಳು ಕೂಡ ನಮಗೆ ಕಮ್ಮಿ ಆದ್ರೂ ಕೂಡ ಗೆಲುವಿನ ಹಂತ ನಮಗೆ 1-1.5 ಲಕ್ಷ ಇದೆ ಅನ್ನೋದನ್ನ ಬಿಜೆಪಿಯವರು ಕೂಡ ಹೇಳ್ತಿದ್ದಾರೆ. ಆ ಒಂದು ಚರ್ಚೆ ಇರುವಂತದ್ದು. ಜೊತೆಗೆ ಈ ಒಂದು ಮತ ಅಂದ್ರೆ ಈ ಒಂದು ಚರ್ಚೆಯ ಜೊತೆಗೆ ಮತಗಳನ್ನ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು, ಮತಗಳನ್ನ ಕ್ರೋಢೀಕರಿಸುವಂತ ವ್ಯವಸ್ಥೆಗಳಂದ್ರೆ ಪ್ರಚಾರ ಯಾವ ರೀತಿಯಾಗಿತ್ತು ಅಂತಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಮೈತ್ರಿ ಏನಿತ್ತು, ಮೈತ್ರಿಯನ್ನ ಸಕ್ಸಸ್ ಮಾಡುವಂತಹ ರೀತಿಯಲ್ಲಿ ಪ್ರಚಾರ ಮಾಡಿದ್ದೆ ವಿಶೇಷ ಅಂತ ಹೇಳಿ ಬಿಜೆಪಿಗೆ ಹೇಳ್ಬೋದು. ಯಾಕೆಂತಂದ್ರೆ JDS ಮತ್ತೆ ಬಿಜೆಪಿ ನಡುವೆ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಆದ್ರೂ ಕೂಡ ತಳಮಟ್ಟದಲ್ಲಿ ಸಾಕಷ್ಟು ಅಸಮಾಧಾನಗಳು ಇದ್ದು, ಆ ಒಂದು ಸಂದರ್ಭದಲ್ಲಿ ಆ ಅಸಮಾಧಾನ ಯಾವ ರೀತಿಯಾಗಿ ಶಮನ ಮಾಡಿದ್ರು ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಮನ್ವಯ ಸಮಿತಿಗಳನ್ನ ರಚನೆ ಮಾಡೋದ್ರ ಮುಖಾಂತರವಾಗಿ JDS ಮತ್ತು ಬಿಜೆಪಿಯಲ್ಲಿ ತಳಮಟ್ಟದಲ್ಲಿರುವಂತಹ ಅಸಮಾಧಾನವನ್ನ ಸಮಾಧಾನ ಪಡಿಸುವಂಥದ್ದು, ಮತ್ತೆ ಅದನ್ನ ಮತವಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಸೋಮಣ್ಣ ಅವರು ಯಶಸ್ವಿ. ಅಂದ್ರೆ ಬಿಜೆಪಿ ಮತ್ತು JDS 2 ಪಾರ್ಟಿಯವರು ಕೂಡ ಸಾಕಷ್ಟು ಯಶಸ್ವಿಯಾಗಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ರೀತಿಯಲ್ಲಿ ಇದೆ. ಇನ್ನು ಮುದ್ದಹನುಮೇಗೌಡರಿಗೂ ಕೂಡ ಸ್ಟ್ರೆಂತ್ ಅಂತ ಬಂದಂತ ಸಂದರ್ಭದಲ್ಲಿ ಅವರು ಸ್ಥಳೀಯ ಅಭ್ಯರ್ಥಿ ಮತ್ತೆ ಹಿಂದೆ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂಥವ್ರು, ನಿವೃತ್ತಿ ಪಡೆದಂಥವ್ರು, ಜೊತೆಗೆ ಈಗಾಗಲೇ ಲೋಕಸಭೆಯಲ್ಲೂ ಕೂಡ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಆದಂತಹ ವೇ ಕೂಡ ಇರುವಂಥದ್ದು. ಆದ್ರೂ ಈ ಇಬ್ಬರ ಅಭ್ಯರ್ಥಿಗಳ ನಡುವೆ ಒಂದು ಬಿರುಸಿನ ಪ್ರಚಾರ ಮತ್ತೆ ಪೈಪೋಟಿ ಇರುವಂಥದ್ದು. ಜೊತೆಗೆ ಫಲಿತಾಂಶವೂ ಕೂಡ ಸಾಕಷ್ಟು ವ್ಯತ್ಯಾಸ ರೀತಿಯಲ್ಲಿ ಕಂಡುಬರೋದಿಲ್ಲ. 40,000-50,000 ಮತಗಳ ಅಂತರದಲ್ಲಿ ಬಹುತೇಕ ಯಾರೇ ಗೆದ್ರು ಅಷ್ಟು ಅಂತರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ನಿರೀಕ್ಷೆ ಇರುವಂಥದ್ದು ಭಾವನಾ. ರೈಟ್ ಮಹಂತೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅಲ್ಲಿನ ರಿಪೋರ್ಟರ್ ಇಂದ ಮಾಹಿತಿ ಪಡ್ಕೊಳ್ಳೋಣ.
ಯಾರ ಬಲ ಏನು, ಯಾರ ವೀಕ್ನೆಸ್ ಏನು? ಅಲ್ಲ, ಕೊನೆಯ ದಿನ ನಾವು ಇಷ್ಟೇ ಹೇಳ್ಬೋದು, ಈ ರಾಮರಾವಣರ ಯುದ್ಧ ನಡೆದಾಗ ಇಂದ್ರ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ನಾನಿಲ್ಲಿ ರಾಮರಾವಣ ರೀತಿ ಕಂಪೇರ್ ಮಾಡ್ತಾ ಇಲ್ಲ, ಆದರೆ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಆಲ್ ದಿ ಬೆಸ್ಟ್ ಹೇಳ್ತೀವಿ. ಆಲ್ ದಿ ಬೆಸ್ಟ್ ಹೇಳಬೇಕು. ಅದು ಚಿಕ್ಕ ಬ್ರೇಕ್ ನಂತರ ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.